ಹಾಯ್ ರೇಖಾ. ಹಾಯ್ ಮಧು. ರೇಖಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಕಣೆ. ಏನದು? ಮಾಲ್ತಿ ಇದ್ದಾಳಲ್ಲ, ಅವಳಂದ್ರೆ ನನ್ಗೆ ಬೆಟ್ಟದಷ್ಟು ಇಷ್ಟ. ಅವಳನ್ನ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ಆ ವಿಷಯ ಅವಳಿಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ನಿನ್ನ ಹತ್ರ ಬಂದಿದ್ದೀನಿ. ಸೊ ನನ್ ಬಗ್ಗೆ ಒಂದ್ 4 ಮಾತು ಒಳ್ಳೆ ಮಾತಾಡಿ ಹೇಗಾದ್ರೂ ಮಾಡಿ ನಾನು ಲವ್ ಸೆಟ್ ಮಾಡ್ತೀಯಾ? ಹೇ, ನಿನ್ಗೆ ನಾ ಬ್ರೋಕರ್ ತರ ಕಾಣ್ತಾ ಇದ್ದೀನಾ? ಅಯ್ಯೋ ಮಾರೈತಿ, ಏನಕ್ಕೆ ಹೆಂಗ್ ಮಾತಾಡ್ತಿದ್ಯಾ? ಆ ರಾಮನ್ನ ಸೀತೆನ ಒಂದ್ ಮಾಡ್ದಂತ ಹನುಮಂತನಂತ ಒಳ್ಳೆ ಸ್ಥಾನ ಕೊಟ್ಟಿದ್ದೀನಿ ನಿನ್ಗೆ. ಅಂದ್ರೆ ನಾನ್ ಕೋತೀನಾ? ನೀನ್ ನನ್ನನ್ನು ಅಪಾರ್ಥ ಮಾಡ್ಕೊಂತ ಇದೀಯಾ? ಮಧು, ತಮಾಷೆಗೆ ಹೇಳ್ದೆ ಕಣು. ಥ್ಯಾಂಕ್ ಯು ವೆರಿ ಮಚ್ ರೇಖಾ. ನೋಡು, ನಿನ್ನಂತವ್ರು ಇರೋದ್ರಿಂದನೇ ಅಪರೂಪಕ್ಕೆ ಮಳೆ ಬೆಳೆ ಆಗ್ತಾ ಇರೋದು, ಸಾಲಾಗೆಲ್ಲ ಹುಟ್ತಾ ಇರೋದು. ಸಾಕು ಮೆಟ್ರೋ ಹಚ್ಚಿದ್ ಸಾಕು. ಹೇ, ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನೀನ್ ಅವಳನ್ನ ಲವ್ ಮಾಡ್ತಾ ಇರೋ ಚೆನ್ನಾಗ್ ಗೊತ್ತಿದೆ ಕಣೋ. ಹೌದಾ? ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಪ್ರೊಸೀಡ್ ಆಗ್ಬಿಡು. ಬಟ್ ಅದನ್ನ ಹೇಳಕ್ಕೆ ಭಯ ಕಣೆ. ಭಯ ಪಡೋನ್ಗೆ ಲವ್ ಯಾಕೆ? ಹಂಗ ಅನ್ಬೇಡ್ವೆ ಪ್ಲೀಸ್. ಹೇಗಾದ್ರೂ ಮಾಡಿ ನೀನೇ ಹೆಲ್ಪ್ ಮಾಡೆ. ಸರಿ, ಕೇಳ್ ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ರೇಖಾ, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಅವಳು ಒಪ್ಕೊಂಡ್ರೆ ಟ್ರೀಟ್ ಕೊಡ್ಬೇಕು. ಟ್ರೀಟ್ ಏನು, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣಂತೆ ನಮ್ಮ ಹಾಸ್ಪಿಟಲ್ ಅಲ್ಲೇ. ಥೂ, ನಿನ್ನ ಅಜ್ಜಿ. ಮಧು, ನೀನ್ ಹೇಳಿದ ಮ್ಯಾಟ್ರನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಏನೋ ಲವ್ ಗಿವ್ ಅಂದಂತೆ? ಗಿವ್ ಅಂತ ಏನ್ ಹೇಳಿಲ್ಲ, ಲವ್ ಮಾತ್ರ ಹೇಳ್ದೆ ಅಷ್ಟೇ. ಜೋಕಾ? ನಗು ಅಂತೀಯಾ? ನೀನ್ ನಗ್ದಿದ್ರೂ ಪರವಾಗಿಲ್ಲ, ಆದ್ರೆ ಮಧುನ್ ಮಾತ್ರ ಅಳ್ಸ್ಬೇಡ ಕಣೆ. ಅಳ್ಸೋದಲ್ಲ, ಡೈರೆಕ್ಟ್ ಆಗಿ ಪ್ರಿನ್ಸಿಪಲ್ಗೆ ರಿಪೋರ್ಟ್ ಮಾಡ್ತೀನಿ. ಅಯ್ಯೋ ಮಾಲ್ತಿ, ದಯವಿಟ್ಟು ರಿಪೋರ್ಟ್ ಮಾಡ್ಬೇಡಿ. ಅವ್ರು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಆಮೇಲೆ ನನ್ನ ಲೈಫೇ ಹಾಳಾಗೋಗುತ್ತೆ. ಲೈಫ್ ಬಗ್ಗೆ ಯೋಚನೆ ಮಾಡೋನು ಲವ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅದೇನೋ ಗೊತ್ತಿಲ್ಲ ಮಾಲ್ತಿ, ನೀವು ನನ್ನ ಲೈಫಲ್ಲಿ ಬಂದ್ರೆ ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನ ತುಂಬಾ ಲವ್ ಮಾಡ್ಬಿಟ್ಟೆ. ಒಂದ್ ವೇಳೆ ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಇದರಿಂದ ಚೇತರಿಸ್ಕೊಳಕ್ಕೆ ನನ್ಗಿಡೀ ಜನ್ಮನೇ ಸಾಕಾಗಲ್ಲ. ಆದ್ರೆ ಈ ಹೃದಯದಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಇನ್ಯಾರಿಗೂ ಜಾಗ ಇಲ್ಲ. ಬೇರೆ ಯಾರನ್ನಾದ್ರೂ ಕಣ್ಣೆತ್ತಿ ನೋಡಿದ್ರೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅಂದ್ರೆ ಐ ಲವ್ ಯು. ನಿನ್ಗೊಂದ್ ಚಿಕ್ಕ ಜಲಕ್ ಕೊಡೋಣ ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಹಲೋ, ನಿಮ್ಮಿಬ್ರದ್ದು ಬೀದಿ ನಾಟಕ ಅಂತ ನಂಗೂ ಗೊತ್ತು. ಹೆಂಗೆ? ನೀವಿಬ್ರು ಮಾತಾಡ್ತಿರೋದ್ನ ನಾನು ಅಲ್ಲಿ ಕತ್ ಕೇಳಿಸ್ಕೊಂಡೆ. ಕ್ಯಾರಿ ಅಮ್ಮ, ಮಾಲ್ತಿ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳದ್ನಲ್ಲ, ಇವಳೆ. ಓ, ತುಂಬಾ ಮುದ್ದಾಗಿದ್ದಾಳೆ ಕಣೋ. ಅಮ್ಮ, ಹೇಗಾದ್ರೂ ಮಾಡಿ ನೀನೇ ಅಪ್ಪಂಗೆ ಹೇಳಿ ನಮ್ಮಿಬ್ರು ಮದ್ವೆಗೆ ಒಪ್ಪಿಸ್ಬೇಕಮ್ಮ. ಡ್ಯಾಡಿ, ಮಾಲ್ತಿ ಅಂದ್ರೆ ನಂಗೆ ತುಂಬಾ ಇಷ್ಟ ಡ್ಯಾಡಿ. ಇವಳಂದ್ರೆ ನಂಗೆ ಜೀವ. ಹಾಗಾದ್ರೆ ನಮ್ಮಿಬ್ರು ಜೀವ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಪ್ಪ? ನಂಗೆ ನೀವಂದ್ರೂ ಪ್ರಾಣನೇ. ಹೌದಪ್ಪ, ಪ್ರೀತಿ ಮಾಡೋ ವಯಸ್ಸಿಗೆ ಬರೋವರೆಗೂ ಅಪ್ಪ ಅಮ್ಮನೇ ಪ್ರಾಣ ಅಂತೀರಾ. ಯಾವಳಾದ್ರೂ ಹುಡುಗಿ ಸಿಕ್ಕಿದ ತಕ್ಷಣ ಅವಳೇ ನನ್ನ ಪ್ರಾಣ, ಅವಳಿಗೆ ಮದುವೆ ಮಾಡ್ಕೊಡದೆ ಹೋದ್ರೆ ನನ್ನ ಪ್ರಾಣ ಕಳ್ಕೊಳ್ತೀನಿ ಅಂತ ನಮ್ ಪ್ರಾಣ ತಿಂತಾ ಇರ್ತೀರಾ. ಇದಕ್ಕಿನ್ನ ನಿಮ್ಮನ್ನ ಹುಟ್ಟಿಸಿದ್ದು. ಹುಟ್ಟೋವಾಗ ನಮ್ ರಕ್ತ ಹಂಚ್ಕೊಂಡು ಹುಟ್ತೀರಾ. ಆಮೇಲೆ ಪ್ರೀತಿಸಿದ ಹುಡುಗಿಗೋಸ್ಕರ ನಮ್ ಕಣ್ಣಲ್ಲಿ ರಕ್ತ ಬರ್ಸ್ತಿರಲ್ರು. ಹೋಗ್ಲಿ ಬಿಡ್ರಿ, ಪಾಪ ನೊಂದ್ಕೊಂತಾನೆ. ನೋಡ್ದೇನೋ, ನಿನ್ನಿಂದ ನಮ್ಗೆ ಎಷ್ಟು ನೋವಾದ್ರೂ ನಿನಗ್ ನೋವಾಗ್ಬಾರ್ದು ಅಂತ ಎಷ್ಟು ನೊಂದ್ಕೋತಾ ಇದ್ದಾಳೆ. ಇದು ಕೂಡ ನಿಜವಾದ ಪ್ರೀತಿ. ನಿನಗೆ ನಮ್ ಪ್ರೀತಿಗಿಂತ ನಿನ್ ಪ್ರೀತಿನೇ ಜಾಸ್ತಿ ಆಗೋಯ್ತು. ನೋಡೆ, ಮಕ್ಕಳು ಹೊಟ್ಟೆಲಿದ್ದಾಗ ಸ್ಮೂತ್ ಆಗಿ ಓದಿತಾರೆ. ಬೆಳೆದು ದೊಡ್ಡವರಾಗಿದ ತಕ್ಷಣ ಫುಟ್ಬಾಲ್ ಓದ್ದಂಗ್ ಓದಿತಾರೆ. ಅಪ್ಪ, ನೀವಿಷ್ಟೆಲ್ಲ ಬೈತಿದ್ದೀರಲ್ಲ, ನಿಮ್ಗೊಂದೇ ಒಂದ್ ಪ್ರಶ್ನೆ ಕೇಳ. ಕೇಳಪ್ಪ, ಒಂದಲ್ಲ 100 ಪ್ರಶ್ನೆ ಕೇಳು. ಆಫ್ಟರ್ ಆಲ್ 2 ಜೊತೆ ಬಟ್ಟೆ ತಗೊಳಕ್ಕೆ ಕೈ ತುಂಬಾ ದುಡ್ಡು ಕೊಟ್ಟು ನಿಂಗೆ ಇಷ್ಟ ಬಂದಿದ್ ಬಟ್ಟೆ ತಗೋ ಅಂತೀರಾ. ಅದೇ ಬೈಕ್ ಹಾಳಾಯ್ತು ಅಂತಂದ್ರೆ ನಿಂಗೆ ಇಷ್ಟ ಬಂದಿರೋ ಬೈಕ್ ತಗೋ ಅಂತ ಹೇಳ್ತೀರಾ. ಅದೇ ನನ್ ಬಾಳ್ ಸಂಗಾತಿ ಆಗೋಳ್ ವಿಷಯ ಬಂದಾಗ ನಿಂಗೆ ಇಷ್ಟ ಬಂದಿರೋಳ್ ಸೆಲೆಕ್ಟ್ ಮಾಡ್ಕೊಂತ ಯಾಕೆ ಹೇಳಲ್ಲ ಅಪ್ಪ? ಯಾಕೆ ನಾವ್ ಲವ್ ಮಾಡ್ಬಾರ್ದಾ? ಮಾಡಪ್ಪ, ಬೇಡ ಅಂದವ್ರು ಯಾರು. ಆದ್ರೆ ನಿನ್ ಪ್ರೀತಿಗಿಂತ ನನಗೆ ನಿನ್ ಭವಿಷ್ಯ ಮುಖ್ಯ. ನಿನ್ನ ಡಾಕ್ಟರ್ ಆಗಿ ನೋಡ್ಬೇಕು ಅಂತ ನಾವಿಬ್ರು ಆಸೆ ಪಡ್ತಾ ಇದೀವಿ. ನೋಡಮ್ಮ, ನೀನ್ ಚೆನ್ನಾಗಿ ಓದ್ಲಿ ಅಂತ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿನ್ನ ಕಾಲೇಜಿಗೆ ಕಳಿಸ್ತಾರೆ. ಆದ್ರೆ ನೀನು ಈ ರೀತಿ ಸಿಂಗಾರ ಮಾಡ್ಕೊಂಡು ಈ ಹುಡುಗರನ್ನ ಟೆಂಪ್ಟ್ ಮಾಡ್ತೀಯಾ. ಒಂಚೂರ್ ನಕ್ಕಿದ ತಕ್ಷಣ ಅದನ್ನೇ ಲವ್ ಅಂತ ತಿಳ್ಕೊಂಡು ಇಂಥ ನನ್ನ ಮಕ್ಕಳು ಓದೋದನ್ನ ಬಿಟ್ಟು ನಿನ್ನಿಂದ ಲವ್ ಅಂತ ಬಿದ್ದು ಸಾಯ್ತಾರೆ. ಆಮೇಲೆ ನಮ್ಮನ್ನು ಸಾಯಿಸ್ತಾರೆ. ಅಲ್ಲಮ್ಮ, ಇವನ್ ಹುಡುಗ, ಇವನ್ಗಂತೂ ಬುದ್ಧಿ ಇಲ್ಲ. ಒಂದ್ ಹೆಣ್ಮಗಳಾಗಿ ನಿಂಗೂ ಬುದ್ಧಿ ಬೇಡವಾ? ಅಪ್ಪ, ಶಟ್ ಅಪ್ ರಾಸ್ಕಲ್. ಮಾಲ್ತಿ, ಮಾಲ್ತಿ.
ಅಂದ್ರೆ ಆ ಹುಡುಗಿನ ಮದುವೆ ಆಗೋದು ನಿಮ್ಮಿಬ್ಬರಿಗೂ ಇಷ್ಟ ಇರ್ಲಿಲ್ಲ. ಹೌದು ಸರ್. ಇವನ್ ಚೆನ್ನಾಗಿ ಓದಿ ಏನಾದರೂ ಸಾಧನೆ ಮಾಡಲಿ ಅಂತ ನಮ್ಮ ಆಸೆ. ಅದಕ್ಕೆ ಈ ವಯಸ್ಸಲ್ಲಿ ಲವ್ ಗಿವ್ ಏನು ಬೇಡ ಅಂತ ಹೇಳಿದ್ವಿ. ಆ ಹುಡುಗಿ ಇದ್ರೆ ತಾನೇ ಇವನ್ ಮದುವೆ ಆಗೋದು ಅಂತ ಆ ಹುಡುಗಿನೇ ಎತ್ತು ಬಿಟ್ರಿ. ಇಲ್ಲ ಇನ್ಸ್ಪೆಕ್ಟರ್, ನಾವಂತವ್ರಲ್ಲ. ಮೊದ್ಲು ಪ್ರೀತಿ ಬೇಡ ಅಂತ ನಾವು ಹೇಳಿದ್ದು ನಿಜ. ಆದ್ರೆ ಇವನು ಮಂಕ ಕೂತ್ಕೊಂಡು ಓದ್ದೆ ಮಾಲ್ತಿ ಮಾಲ್ತಿ ಅಂತ ಕನಸ್ನಲ್ಲೂ ಕನ್ವರ್ಸ್ತಿದ್ದ. ಇತ್ತೀಚೆಗೆ ನಮ್ಮ ಮಗನ ನೋಡ್ತಿದ್ರೆ ನನಗೆ ಅಯ್ಯೋ ಅನ್ನಿಸ್ತಿದೆ. ಅವನು ಸರಿಯಾಗಿ ಮನೆಗೂ ಬರ್ತಿಲ್ಲ, ಊಟ ತಿಂಡಿನೂ ಮಾಡ್ತಿಲ್ಲ, ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ ರೀ. ಹೀಗಾದ್ರೆ ಹೆತ್ಕರಳಿನ ಸಂಕಟನ ಯಾರಿಗ್ರಿ ಹೇಳೋದು? ಲವ್ ಅಂತೆ ಲವ್, ಸೀಮೆಗಿಲ್ದಿರೋ ಲವ್ ಒಂದು. ನಮ್ಗೆ ಅವನ್ ಸಂತೋಷ ತಾನೇ ಬೇಕಾಗಿರೋದು. ನೀವ್ ಹೀಗೆ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಅವನ್ ಲೈಫ್ ಏನಾಗುತ್ತೆ ಹೇಳಿ ರೀ? ಅವನ್ಗೇನಾದ್ರೂ ಆದ್ರೆ ನಮ್ಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ಒಂದ್ಸಲ ಯೋಚನೆ ಮಾಡಿ. ನೋಡೆ, ಅವನಿಗೆ ಅವನ ಪ್ರೀತಿ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಅವನ ಭವಿಷ್ಯ ಮುಖ್ಯ. ಅವನ ಪ್ರೀತಿನ ಒಪ್ಕೋಬೇಕು ಅಂದ್ರೆ ಅವನು ನನ್ನ ಕಂಡೀಷನ್ ಒಪ್ಕೋಬೇಕು. ಏನ್ರಿ ಅದು? ಅವನ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆನೆ ಅವನಿಗೆ ಮದುವೆ ಮಾಡೋದು, ಅದು ಆ ಹುಡುಗಿ ಜೊತೆನೆ. ಆದ್ರೆ ಸದ್ಯಕ್ಕೆ ಬೇಕಾದ್ರೆ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ. ಸರಿ ರೀ. ಹಲೋ, ಮಧುನಾ? ಇಲ್ಲ, ಅವ್ರ ತಂದೆ ಮಾತಾಡೋದು. ನಿಮ್ಮ ಮಗ ಪ್ರೀತಿ ಮಾಡ್ತಾ ಇರೋ ಮಾಲತಿ ಡ್ರಗ್ ಅಡಿಕ್ಟ್. ವಾಟ್? ನಂಬಿಕೆ ಇಲ್ಲ ಅಂತಂದ್ರೆ ಹೋಗಿ ಟಚ್ ಕ್ಲಬ್ ಅಲ್ಲಿ ನೋಡಿ, ಅವಳ ನಿಜ ಸ್ವರೂಪ ನಿಮ್ಗೆ ಗೊತ್ತಾಗುತ್ತೆ. ಚೀಚಿ, ನೋ ನೋ, ಮಾಲ್ತಿ ಡ್ರಗ್ ಅಡಿಕ್ಟ್ ಅಂದ್ರೆ ನಂಗೆ ನಂಬಕ್ ಆಗ್ತಾ ಇಲ್ಲ. ಇವಾಗ ಗೊತ್ತಾಗ್ತಾ ಇದೆ ಅಪ್ಪ, ನೀವೇನಕ್ಕೆ ನಮ್ಮ ಪ್ರೀತಿಗೆ ಒಪ್ಕೊಂಡ್ರಿ ಅಂತ. ಈ ತರ ಮಾಲ್ತಿದು ಬ್ಯಾಡ್ ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣ ನಾನು ನನ್ನ ಪ್ರೀತಿಸಿದವಳ ಪ್ರೀತಿ ಮಾಡೋದು ಬಿಟ್ಬಿಡ್ತೀನಾ? ಎಂತ ಐಡಿಯಾ ಅಪ್ಪ. ಇಂಥ ಕ್ರಿಮಿನಲ್ ಐಡಿಯಾ ಬರೋದು ನಿಮ್ಮಂತ ತಂದೆ ತಾಯಿಗೆನೆ. ಏಯ್ ಮುಚ್ಚ ಬಾಯಿ. ಏಯ್ ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಹುಚ್ಚಿನ. ತಪ್ಪು ಕಣೋ. ಮೊದ್ಲು ನಿನ್ನ ಪ್ರೀತಿನ ದ್ವೇಷಿಸಿದ್ದು ನಿಜಾನೇ. ಆದ್ರೆ ಇರೋನೊಬ್ನೇ ಮಗ, ನೀನ್ ಸಂತೋಷವಾಗಿರ್ಲಿ ಅಂತ ನಿನ್ ತಂದೆ ಅವ್ರ ಮನ್ಸನ್ನ ಬದಲಾಯಿಸ್ಕೊಂಡ್ರು. ಯಾರೋ ಹೇಳಿದ್ರು ಅಂತ ಮೊದ್ಲು ನಾವು ನಂಬ್ಲಿಲ್ಲ. ನಾವೇ ಹೋಗಿ ಮಾಲ್ತಿ ತೂರಾಡ್ತಾ ಇದ್ದದನ್ನ, ಹೊಗೆ ಬಿಡ್ತಾ ಇದ್ದದನ್ನ, ಕ್ಲಬ್ ಅಲ್ಲಿ ಹುಡುಗರ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದದನ್ನ ನಮ್ ಕಣ್ಣಾರ ನೋಡ್ಕೊಂಡ್ ಬಂದ್ವಿ. ಹೌದು ಕಣೋ. ಅಪ್ಪ, ಅಮ್ಮ, ನೀವ್ ಹೇಳಿರೋದು ನಿಜ ಆಯ್ತು ಅಂತಂದ್ರೆ ನಾನು ಮಾಲ್ತಿನ ಬಿಟ್ಬಿಡ್ತೀನಿ. ಅಕಸ್ಮಾತ್ ಅದು ಸುಳ್ಳಾಗಿತ್ತು ಅಂದ್ರೆ ನಾನು ನನ್ನ ಪ್ರಾಣನ ಬಿಡ್ತೀನಿ. ಮಧು, ರೀ. ಮಾಲ್ತಿ, ನನ್ ಮಾತ್ ಕೇಳೆ. ಏ ಮಾಲ್ತಿ, ಏ ಮಾಲ್ತಿ, ನನ್ ಮಾತ್ ಕೇಳೆ. ಅವತ್ ನಮ್ ತಂದೆ ತಾಯಿ ನಿನ್ ಜೊತೆ ಪ್ರೀತಿ ಬೇಡ ಅಂತಂದಿದ್ರು. ಆದ್ರೆ ಇವತ್ ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಈಗ ಎಂಗೇಜ್ಮೆಂಟ್ ಮಾಡಿ ಓದ್ ಮುಗಿದ್ಮೇಲೆ ನಮ್ ಮದ್ವೆ ಮಾಡ್ತಾರಂತೆ ಕಣೆ. ಏಯ್, ಈ ಪ್ರೀತಿ ಏನು, ಈ ಮದ್ವೆ ಏನು, ಇದ್ಯಾವುದು ನನ್ನ ತಲೆಗೊತ್ತಲ್ಲ. ನಂಗಿದು ತುಂಬಾ ಸಂತೋಷ ಕೊಡ್ತಿದೆ. ಇದರಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ. ಏ ಮಾಲ್ತಿ, ನಿಂಗ್ ಬುದ್ಧಿ ಇದೇನೆ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಯಾಕೆ ಈ ರೀತಿ ಆಡ್ತಾ ಇದ್ಯಾ? ಈ ಡ್ರಗ್ಸ್ ತಗೊಳ್ಳೋದೆಲ್ಲ ಬಿಟ್ಟು ಮಧು ಜೊತೆ ಮದ್ವೆ ಆಗಿ ಹಾಯಾಗಿರೇ. ರೇಖಾ, ಇದು ಕೆಟ್ಟ ಅಭ್ಯಾಸ ಅಲ್ಲ ಕಣೆ. ಈ ಸುಖ ಸಂತೋಷ ಯಾರಿಗೂ ಸಿಗೋದಿಲ್ಲ. ನೀನು ನನ್ನ ಜೊತೆ ಬಂದು ಡ್ರಗ್ಸ್ ತಗೋ, ಹಾಗಾದ್ರೂ ಸುಖನೇ ಬೇರೆ. ಮಧು, ಈ ಪ್ರೀತಿ, ಈ ಮದುವೆ ಎಲ್ಲ ಬಿಟ್ಟಾಕು. ಇದು ಸ್ವರ್ಗ ಕಣು. ನೀನು ಬಾ, ಇಬ್ರು ಸುಖ ಪಡೋಣ. ಏಯ್,
ಇದ್ ಸ್ವರ್ಗ ಅಲ್ವೇ ನರ್ಕ. ಪ್ಲೀಸ್ ಮಾಲ್ತಿ, ನನ್ ಮಾತ್ ಕೇಳು, ಬಾ ಹೋಗೋಣ. ಬಾ. ಬಾ ಬಾ ಮಾಲ್ತಿ. ಬಿಡು ನನ್ನನ್ನು ಬಲವಂತ ಮಾಡ್ಬೇಡ. ಹೇ. ಇಲ್ಲ ಅಂತಂದ್ರೆ ನಿನ್ ಮೇಲೆ ಅರೆಸ್ಟ್ಮೆಂಟ್ ಕೇಸ್ ಹಾಕಿಸ್ತೀನಿ. ಜಸ್ಟ್ ಗೆಟ್ ಲಾಸ್ಟ್, ಗೆಟ್ ಔಟ್. ಅಂದ್ರೆ ಮಾಲತಿ ನಿನ್ ಮಾತ್ ಕೇಳಲಿಲ್ಲ ಅಂತ ತಡೆಯಕ್ಕಾಗ್ದೆ ವೆಕ್ಸ್ ಆಗಿ ನಿನಗೆ ಸಿಗ್ದಿರೋ ಮಾಲತಿ ಬೇರೆ ಯಾರಿಗೂ ಸಿಗಬಾರದು ಅಂತ ಮಾಲತಿನ ನೀನೇ ಕೊಲೆ ಮಾಡಿ ರೋಡ್ನಲ್ಲಿ ಬಿಸಾಕಿ ಆಕ್ಸಿಡೆಂಟ್ ಅಂತ ಕಥೆ ಕಟ್ತಿದೀಯ. ಸರ್ ಇಲ್ಲ ಸರ್, ನಮ್ಮ ಮಗ ಅಂತವನಲ್ಲ. ಹೌದು ಸರ್, ನಾನಂತವ್ನಲ್ಲ. ನಾನ್ ಪ್ರೀತಿ ಮಾಡಿದ ಹುಡ್ಗಿನ ನಾನ್ ಹೆಂಗ್ ಸಾಯಿಸ್ತೀನಿ ಸರ್? ನಾನಂತ ಕೆಲಸ ಮಾಡೋನಲ್ಲ. ದಯವಿಟ್ಟು ಈ ಅಪವಾದ ನನ್ ಮೇಲೆ ಹೊರಿಸ್ಬೇಡಿ ಸರ್. ನೀನೇ ಸಾಯಿಸಿರ್ಬೇಕು, ಇಲ್ಲ ನಿನ್ ತಂದೆ ತಾಯಿಗಳು ಸಾಯಿಸಿರ್ಬೇಕು. ಮಾಲ್ತಿನ ಸಾಯಿಸೋ ಉದ್ದೇಶ ನಮ್ಗೆ ಯಾಕಿರುತ್ತೆ ಹೇಳಿ? ಅವತ್ ನಾವ್ ಏನ್ ಹೇಳಿದ್ರು ಇವ್ನ್ ಕೇಳೋ ಪರಿಸ್ಥಿತಿ ಇರ್ಲಿಲ್ಲ. ಅವತ್ತೇನಾಯ್ತು ಅಂದ್ರೆ